ಭಾಳ ರಿಟೇಲ್ ಇನ್ವೆಸ್ಟರ್ಸ್ ತಲೆಯಾಗ ಒಂದು ಕ್ವಶನ್ ಏನಿರ್ತೈತೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಯಾವಾಗ ಇರ್ತೈತಿ, ಸ್ಟಾಕ್ ಮಾರ್ಕೆಟ್ ಯಾವಾಗ ಕುಸಿತೈತೆ ಅಂತ ನಾವು ಯಾವ ಥರ ಕಂಡು ಹಿಡಿಬೋದು ಅಂತ ಎಲ್ಲರದು ತಲೆಯಾಗ ಕ್ವಶನ್ ಇರ್ತೈತಿ. ಅದಕ್ಕೆ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಬರೀ ಸ್ಟಾಕ್ ಮಾರ್ಕೆಟ್ ಅಷ್ಟೇ ಇಲ್ಲ, ಗೋಲ್ಡ್ ಮತ್ತು ಸಿಲ್ವರದ ಬೆಲೆ ಆಗಲಿ ಅಥವಾ ಕಮೋಡಿಟೀಸದ ಬೆಲೆ ಆಗಲಿ ಅಥವಾ ರಿಯಲ್ ಎಸ್ಟೇಟದ ಬೆಲೆ ಯಾವಾಗ ಏರ್ತೈತಿ ಯಾವಾಗ ಕುಸಿತೈತೆ ಅಂತ ತಿಳ್ಕೊಳ್ಳೋನು. ನೋಡ್ರಿ, ಇದೆಲ್ಲ ಏನು ಹೇಳಿದ್ನಿನ್ನ ಇವೆಲ್ಲ ಯಾವಾಗ ಇರ್ತಾವೆ ಯಾವಾಗ ಕುಸಿತಾವ ಅನ್ನೋಕೆ ಒಂದೇ ಡೇಟಾ ಪಾಯಿಂಟನ್ನು ನಾವು ನೋಡ್ತೀವಿ. ಅದ್ರದ್ದನೇ ಹೆಸರೇನಂತಂದ್ರೆ ಇನ್ಫ್ಲೇಷನ್ ಬಗ್ಗೆ ನೀವೇನರ ಡೀಟೇಲ್ದಾಗ ಕಲಿತ್ರಿ ಅಂತಂದ್ರೆ ಎಲ್ಲಾನು ನೀವು ಪ್ರಿಡಿಕ್ಟ್ ಮಾಡ್ಬೋದ, ಎಲ್ಲಾನು ನೀವು ಅನುಮಾನವನ್ನು ಹಚ್ಬೋದು, ಈಗ ಏರ್ಬೋದು ಮಾರುಕಟ್ಟೆ, ಈಗ ಕುಸಿಬೋದು ಅಂತ. ಅದೇ ಕಾರಣ ಇವತ್ತಿನ ವಿಡಿಯೋನಾಗ ಇದ್ರ ಬಗ್ಗೆನ ತಿಳ್ಕೊಳ್ಳೋನು. ಈ ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಏನು ದೊಡ್ಡ ದೊಡ್ಡ ದೇಶದ ಸೆಂಟ್ರಲ್ ಬ್ಯಾಂಕ್ಗಳಿದಾವ, ಆ ಸೆಂಟ್ರಲ್ ಬ್ಯಾಂಕ್ಗಳದನ್ನು ಕೆಲಸ ಆ ದೇಶದ ಇನ್ಫ್ಲೇಷನನ್ನು ಹಿಡಿತದಾಗ ಹಿಡ್ಕೊಳ್ಳೋದನ್ನು ಅವ್ರದ್ದು ಕೆಲಸನೂ ಇರ್ತೈತ್ರಿ. ಅದ ಕಾರಣ ಅಷ್ಟು ಇಂಪಾರ್ಟೆಂಟ್ ಇದೆ ಇನ್ಫ್ಲೇಷನ್. ಈ ಇನ್ಫ್ಲೇಷನ್ ಅದ ಎಲ್ಲ ಕಡೆ ಕೋರಿಲೇಷನ್ ಇರ್ತೈತಿ. ಅದ ಕಾರಣ ಡೀಟೇಲ್ದಾಗ ಈಗ ತಿಳ್ಕೊಳ್ಳೋಣ ಇನ್ಫ್ಲೇಷನ್ ಬಗ್ಗೆ. ಬರೀ ಫಸ್ಟ್ ನಾವು ಇನ್ಫ್ಲೇಷನ್ ಅಂದರೆ ಏನಂತ ತಿಳ್ಕೊಳ್ಳೋಣ. ನೋಡ್ರಿ, ಸಾಮಾನ್ಯವಾಗಿ ಇನ್ಫ್ಲೇಷನ್ ಅಂತಂದ್ರೆ ಯಾವುದೂ ಒಂದು ವಸ್ತುದ ಬೆಲೆ ಏನು ಇರ್ತೈತಿ ಅದಕ್ಕೆ ನಾವು ಅಂತೀವಿ ಇನ್ಫ್ಲೇಷನ್. ಇದು ಸರಳವಾಗಿ ಆತ. ಉದಾಹರಣೆ ನಾವು ತೊಗೋಬೇಕಂತಂದ್ರೆ ಈ ಬಾಟಲ್ನ ಈ ವರ್ಷ 200 ರೂಪಾಯಿಗೆ ಬಾಯ್ ಮಾಡೀನಿ, ಮುಂದಿನ ವರ್ಷದ ಬಾಟಲ್ 206 ರೂಪಾಯಿ ಆಗ್ತೈತಿ. ಇದೇ 4 ರೂಪಾಯಿ ಏರಿತ, ಇದಕ್ಕೆ ನಾವು ಅಂತೀವಿ ಇನ್ಫ್ಲೇಷನ್ ಏರಿತ ಅಂತ ಅಂತೀವಿ. ಇದು ನಿಮಗೆ ಗುರ್ತಾಗಿರ್ಬೋದಂತ ನನಗನಿಸ್ತೈತಿ. ನೋಡ್ರಿ, ಇನ್ಫ್ಲೇಷನ್ ಎದಕ್ಕೆ ಆಗ್ತೈತೆ ಅಂತಲೂ ಈಗ ನಾವು ತಿಳ್ಕೊಬೇಕು. ಇನ್ಫ್ಲೇಷನ್ ಆಗಕ್ಕೆ 2 ಪ್ರಕಾರದ ಮುಖ್ಯ ಕಾರಣಗಳಿರ್ತಾವೆ. ಅದ್ರಾಗ ಒಂದೇ ಪ್ರಕಾರ ಏನಂತಂದ್ರೆ ಇದೆಲ್ಲರಿಗೂ ಗುರ್ತಿರ್ತೈತಿ, ಅದೇನಂತಂದ್ರೆ ಡಿಮಾಂಡ್ ಮತ್ತು ಸಪ್ಲೈ. ಇದು ವಸ್ತು ಒಂದೈತಿ, ಬಟ್ ಇದನ್ನು ತೊಗೊಳೋರು 10 ಮಂದಿ ಇದಾರಂತಂದ್ರೆ ಡಿಮಾಂಡ್ ಭಾಳ ಐತಿ, ಅದ ಕಾರಣ ಈ ಬಾಟಲ್ದನು ಬೆಲೆ ಏರ್ಬಿಡ್ತೈತಿ. ಈ ಒಂದು ಕಾರಣದಿಂದನೂ ಒಂದು ವಸ್ತುದ ಬೆಲೆ ಏನಿರ್ತೈತಿ ಅದಕ್ಕೆ ನಾವು ಅಂತೀವಿ ಇನ್ಫ್ಲೇಷನ್. ಮತ್ತೊಂದು ಥರನೇ ಇನ್ಫ್ಲೇಷನ್ ಆಗ್ತೈತಿ. ಅದು ಎತ್ತರ ಮುಖಾಂತರ ನಾವು ತಿಳ್ಕೊಬೋದು ಅಂತಂದ್ರೆ ಒಂದು ಬಾಟಲ್ ಐತ್ರಿ, ಬಟ್ ಇದು ತೊಗೊಳೋರ 20 ಮಂದಿ ಇದಾರ. ಈಗ ಈ ಥರ ಕ್ವಶನ್ ಕೇಳ್ರೆ ನಿಮಗೇನು ಅನ್ನಿಸ್ತೈತ್ರಿ, ಈ ಬಾಟಲ್ದ ಬೆಲೆ ಏರಾಕನ ಬೇಕೆ, ಯಾಕಂತಂದ್ರೆ ಬಾಟಲ್ ಒಂದೈತಿ ತೊಗೊಳೋರು 20 ಜನ ಇದಾರಂತ. ಬಟ್ 20 ಜನರ ಕಡೆ ಹಣನೇ ಇಲ್ಲ ಈ ಬಾಟಲನ್ನು ತೊಗೊಳಕ್ಕೆ. ಅವ್ರಿಗೆ ಬೇಕಾಗೈತಿ, ಬಟ್ ಅವ್ರ ಕಿಶ ಹಣನೇ ಇಲ್ಲ ಅಂತಂದ್ರೆ ಈ ಬಾಟಲ್ದೇನು ಬೆಲೆ ಇರ್ತೈತೇನ್ರಿ? ಇಲ್ಲ, ನಾರ್ಮಲನ್ನು ಉಳಿತೈತಿ. ಇದು ಥರನೂ ವೀಕ್ಷಕರೇ ಇನ್ಫ್ಲೇಷನ್ನ ಕೆಲಸ ಮಾಡ್ತೈತಿ. ನೋಡ್ರಿ, ಸಾಮಾನ್ಯವಾಗಿ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಸಾಮಾನ್ಯವಾಗಿ ನಾವು ತಿಳ್ಕೊಬೇಕಂತಂದ್ರೆ ಇನ್ಫ್ಲೇಷನ್ ಇರೋಕೆ 2 ಮುಖ್ಯ ಕಾರಣಗಳು ಇರ್ತಾವೆ. ಒಂದನೇ ಕಾರಣ ಏನಂತಂದ್ರೆ ಡಿಮಾಂಡ್ ಮತ್ತು ಸಪ್ಲೈಲಿ. ಡಿಮಾಂಡ್ ಹೆಚ್ಚೈತಿ, ಸಪ್ಲೈ ಕಡಿಮೆ ಐತಿ ಅಂತಂದ್ರೂ ಒಂದು ವಸ್ತು ಬೆಲೆ ಇರ್ತೈತಿ, ಅದನ್ನು ಇನ್ಫ್ಲೇಷನ್ ಅಂತೀವಿ ನಾವು. ಎರಡನೇದು ಏನಂತಂದ್ರೆ ಮಾರ್ಕೆಟ್ದಾಗ ಜನರ ಕಡೆ ಅಥವಾ ಜನರದ ಕಿಶೆನ್ಯಾಗ ಹಣ ಭಾಳ ಇದ್ರೇ ಇನ್ಫ್ಲೇಷನ್ ಆಗ್ತೈತಿ. ರೊಕ್ಕ ಎಲ್ಲರೂ ಕಡೆ ಇತ್ತಂತಂದ್ರೆ ಸಿಕ್ಕಂಗೆ ಖರ್ಚು ಮಾಡ್ತಾರೆ, ಅದಕ್ಕೆ ಕಾರಣನೂ ವಸ್ತುದ ಬೆಲೆ ಇರ್ತೈತಿ. ಈ 2 ಪ್ರಕಾರಲೇ ಇನ್ಫ್ಲೇಷನ್ ಇರ್ತೈತೆ ಅಂತ ನಾವು ಅನ್ಬೋದು. ಈಗ ಇನ್ಫ್ಲೇಷನ್ ಯಾವ ಥರ ಇರ್ತೈತಿ ಮತ್ತು ಯಾವ ಥರ ಆಗ್ತೈತೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಈಗ ಬರೀ ಒಂದು ಉದಾಹರಣೆಯಲ್ಲೇ ನಾವು ತಿಳ್ಕೊಳ್ಳೋಣ. ನೋಡ್ರಿ, ಉದಾಹರಣೆ ಏನಂತಂದ್ರೆ ಏನೂ ಇಲ್ಲ, ಒಂದು ಸಿಂಪಲ್ ಉದಾಹರಣೆ. ನೀವು ಒಬ್ಬರು ಸೆಂಟ್ರಲ್ ಬ್ಯಾಂಕ್ ಇದ್ದೀರಿ ಅಂತ ತಿಳ್ಕೊರಿ. ನೀವು ಒಂದು ದೇಶದ ಸೆಂಟ್ರಲ್ ಬ್ಯಾಂಕ್ ಇದ್ದೀರಿ, ನಿಮಗೆ ಆ ದೇಶದ ಇನ್ಫ್ಲೇಷನನ್ನು ಹಿಡಿತದ ಹಿಡ್ಕೋಬೇಕು, ಕಂಟ್ರೋಲ್ನಾಗ ನೀವು ತರಬೇಕು ಅಂತಂದ್ರೆ ನೀವು ಏನು ಕ್ರಮವನ್ನು ತಗೋತೀರಿ? ನೋಡ್ರಿ, ನಿಮಗ್ರೆ ಗುರ್ತಾತಿ ಈಗ ಇನ್ಫ್ಲೇಷನ್ ಎದಕ್ಕೆ ಆಗತ್ತೈತೆ ಅಂತ. ಪ್ರಮುಖವಾಗಿ 2 ಕಾರಣಲೇ ಆಗತೈತಿ. ಒಂದನೇ ಕಾರಣ ಡಿಮಾಂಡ್ ಮತ್ತು ಸಪ್ಲೈದ ಗ್ಯಾಪ್ಲೇ ಆಗತ್ತೈತೆ ಅಂತ ಹೇಳಿದ್ನಿ. ಇದಕ್ಕೆ ನೀವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ, ನೀವು ಒಬ್ಬರು ಸೆಂಟ್ರಲ್ ಬ್ಯಾಂಕ್ ಇದ್ರೆ. ಯಾಕಂತಂದ್ರೆ ನೀವು ಸೆಂಟ್ರಲ್ ಬ್ಯಾಂಕ್ ಇದ್ದೀರ, ನಾನು ಕಂಪ್ನಿ ಕಡೆ ಹೋಗಿ ಬಾಟಲ್ ಡಿಮಾಂಡ್ ಹೆಚ್ಚಾಗೈತಪ್ಪ ಭಾರತದಾಗ, ಅದ ಕಾರಣ ಬಾಟಲ್ ಹೆಚ್ಚು ಮ್ಯಾನುಫ್ಯಾಕ್ಚರಿಂಗ್ ಮಾಡಂತನೂ ಅನ್ನಕ್ಕೆ ಬರೋಂಗಿಲ್ಲ. ಅಥವಾ ಜನರಿಗೆ ಹೋಗಿ ಮನೆಗೆ ಜನರ ಕಡೆ ಹೋಗಿ ಬಾಟಲ್ ಬೆಲೆ ಭಾಳ ತುಟ್ಟೈತಿ, ಈಗ 1 ವರ್ಷ ಬಾಟಲನ್ನು ಬಾಯ್ ಮಾಡಬೇಡ್ರಿ, ತನ ಕಡಿಮೆ ಬರ್ತೈತೆ ಅಂತನೂ ನನಗೆ ಬರೋಂಗಿಲ್ಲ. ಅದಕ್ಕೆ ಕಾರಣ ಏನಿದು ಒಂದನೇ ಕಾರಣ ಐತಿ ಇನ್ಫ್ಲೇಷನ್ ಇರೋಕ್ಕೆ, ಅದರಿಂದ ನೀವು ಕಂಟ್ರೋಲ್ನಾಗ ತರಕ್ಕೆ ಸಾಧ್ಯ ಇಲ್ಲ. ಬಟ್ ಎರಡನೇದು ಏನು ಹೇಳಿದ್ನಿ ನಾ, ಮಾರ್ಕೆಟ್ನಾಗ ಜನರ ಕಡೆ ಕಿಶಾಗ ಹೆಚ್ಚು ರೊಕ್ಕ ಇದ್ರೂ ಇನ್ಫ್ಲೇಷನ್ ಆಗ್ತೈತಂತ. ಅದನ್ನು ನೀವು ಕಂಟ್ರೋಲ್ನಾಗ ತರ್ಬೋದು ನೀವು ಒಬ್ಬರು ಸೆಂಟ್ರಲ್ ಬ್ಯಾಂಕ್ ಇದ್ರೆ. ಅದ ಕಾರಣ ದೊಡ್ಡ ದೇಶದ ಅಥವಾ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಏನು ಮಾಡ್ತಾರೆ ಅಂತಂದ್ರೆ ಇನ್ಫ್ಲೇಷನ್ ಹೆಚ್ಚಾತಂತಂದ್ರೆ ಇದೇನು ಮಾರ್ಕೆಟ್ನಾಗ ಹಣ ಭಾಳ ಇದಾವ ಅದನ್ನು ಕಂಟ್ರೋಲ್ನಾಗ ತರ್ತಾರೆ. ಅದು ಯಾವ ಥರ ಕಂಟ್ರೋಲ್ನಾಗ ತರ್ತಾರಂತಂದ್ರೆ ಇಂಟ್ರೆಸ್ಟ್ ರೇಟ್, ಬಡ್ಡಿ ದರವನ್ನು ಏರಿಸೋ ಮುಖಾಂತರ ಕಂಟ್ರೋಲ್ನಾಗ ತರ್ತಾರೆ. ಇದ್ರ ಬಗ್ಗೆನೂ ನಿಮಗೆ ಗೊತ್ತಿರ್ಬೋದು. ಈಗ ಬಡ್ಡಿ ದರ ಏರ್ಸಿರಂತಂದ್ರೆ ಅಥವಾ ಇಂಟ್ರೆಸ್ಟ್ ರೇಟ್ ಏರ್ಸಿದ್ರ ಅಂತಂದ್ರೆ ಯಾವ ಥರ ಕಂಟ್ರೋಲ್ನಾಗ ಬರ್ತೈತೆ ಅಂತ ನಿಮ್ಮ ತಲೆ ಕ್ವಶನ್ ಇರ್ಬೋದು. ನೋಡ್ರಿ, ಏನು ಮೊದಲು ಜನ ಕಡಿಮೆ ಇಂಟ್ರೆಸ್ಟ್ನಾಗ ಕಡಿಮೆ ಬಡ್ಡಿನಾಗ ಸಾಲ ಸಿಗತ್ತೈತೆ ಅನ್ನೋ ಕಾರಣದಿಂದ ಸಿಕ್ಕಂಗೆ ಸಾಲ ತೊಗೊಂಡು ವಸ್ತುಗಳನ್ನು ತೊಗೊಂಬರ್ತೀರ, ಆದ ಈಗ ಬಂದ್ ಆಗ್ತೈತಿ, ಕಡಿಮೆ ಆಗ್ತೈತಿ. ಯಾಕಂತಂದ್ರೆ ಬಡ್ಡಿ ದರ ಏರಿದ್ರಿಂದ ಈ ಥರ ಮಾರ್ಕೆಟ್ದಾಗ ಹಣ ಏನು ಓಡ್ತಿರ್ತೈತಿ ಅದನ್ನು ಸ್ವಲ್ಪ ಕಂಟ್ರೋಲ್ನಾಗ ತರ್ತಾರೆ, ಅಥವಾ ಸ್ವಲ್ಪ ಮಾರ್ಕೆಟ್ದಾಗಿನ ಹಣವನ್ನು ತಕ್ಕೋತಾರಂತ ನಾವು ಅನ್ಬೋದು. ಸರಳವಾಗಿ ನಾವು ತಿಳ್ಕೊಬೇಕಂತಂದ್ರೆ ಅದ ಕಾರಣ ಜನರ ಕಡೆ ಹಣ ಮತ್ತು ಸ್ವಲ್ಪ ಕಮ್ಮಿ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದ ಕಾರಣ ಜನರ ಸಿಕ್ಕಂಗೆ ಖರ್ಚು ಮಾಡೋಂಗಿಲ್ಲ. ಸಿಕ್ಕಂಗೆ ಖರ್ಚು ಮಾಡಲಿಲ್ಲ ಅಂತಂದ್ರೆ
ಮತ್ತು ಇನ್ಫ್ಲೇಷನ್ ಮಾರ್ಕೆಟ್ದಾಗ ಕಂಟ್ರೋಲ್ದಾಗಿರ್ತೈತಿ. ಇದ್ರ ಬಗ್ಗೆ ನಿಮಗೆ ಗೊತ್ತಾಯಿರ್ಬೋದು ಯಾವ ಥರ ಕಂಟ್ರೋಲ್ನಾಗ ಬರ್ತೈತಿ, ಏನು ಬರ್ತೈತಿ. ಮತ್ತು ಇನ್ಫ್ಲೇಷನ್ ಹೆಚ್ಚಾಗ್ತಂದ್ರೆ ಇಂಟ್ರೆಸ್ಟ್ ರೇಟ್ ಹೆಚ್ಚು ಮಾಡೋಕನ ಬೇಕು. ಯಾಕಂತಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ನಾಗ ತರಕಂತೇಳಿ ನಿಮ್ಗೆ ಗೊತ್ತಾಯಿರ್ಬೋದು. ಬರೀ ಈಗೇನು ತಿಳ್ಕೊಳ್ಳೋದಂತಂದ್ರೆ ಇಂಟ್ರೆಸ್ಟ್ ರೇಟ್ ಹೆಚ್ಚಾತಂತಂದ್ರೆ ಯಾವ ಥರ ಎಲ್ಲದ್ರ ಮ್ಯಾಗ ಇಫೆಕ್ಟ್ ಬೀಳ್ತೈತಿ, ಪ್ರಭಾವ ಬೀಳ್ತೈತೆ ಅಂತ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಅಂದ್ರೆ ನಿಮ್ಗೆ ಇನ್ನೂ ಡೀಟೇಲ್ದಾಗ ಸರಳವಾಗಿ ಯಾಕೆ ಮಾರುಕಟ್ಟೆ ಇಂಟ್ರೆಸ್ಟ್ ರೇಟ್ ಹೆಚ್ಚು ಮಾಡೋದ್ರಿಂದ ಬೀಳ್ತೈತಿ ಏನಂತ ಎಲ್ಲ ಗೊತ್ತಾಗ್ತೈತಿ. ನೋಡ್ರಿ, ಒಂದನೇ ಪಾಯಿಂಟ್, ಇಂಟ್ರೆಸ್ಟ್ ರೇಟ್ ಹೆಚ್ಚಾತಂತಂದ್ರೆ ಆಲ್ರೆಡಿ ಹೇಳಿದ್ನಿ ಬಡ್ಡಿ ದರ ಇರ್ತಾವಂತ. ಅದ ಕಾರಣ ಒಂದನೇ ಇಂಪ್ಯಾಕ್ಟ್ ಇಂಟ್ರೆಸ್ಟ್ ರೇಟ್ ಹೆಚ್ಚಾಗಿದ್ದರಿಂದ EMI ರೇಟ್ಗಳು ಏನಿರ್ತಾವ ಇನ್ಕ್ರೀಸ್ ಆಗ್ತಾವ. EMI ರೇಟ್ಗಳು ಇನ್ಕ್ರೀಸ್ ಆತಂತಂದ್ರೆ ಕನ್ಸಪ್ಷನ್ ಕಡಿಮೆ ಆಗ್ತೈತಿ ಅಥವಾ ಲೋ ಕನ್ಸಪ್ಷನ್ ಆಗ್ತೈತಿ. ಜನರ ಕನ್ಸಪ್ಷನ್ ಮಾಡಂಗಿಲ್ಲ ಅಂತಂದ್ರೆ ಒಂದು ಉದಾಹರಣೆಯಲ್ಲಿ ನಾವು ತಿಳ್ಕೊಬೇಕಂತಂದ್ರೆ ಬಡ್ಡಿ ದರ ಏರಿತ, ಇಂಟ್ರೆಸ್ಟ್ ರೇಟ್ ಏರಿತ ಅಂತಂದ್ರೆ ಜನರ ಮನಿ ಕಟ್ಟಂಗಿಲ್ಲ. ಮನಿ ಕಟ್ಟಲಿಲ್ಲ ಅಂತಂದ್ರೆ ನೀವು ಸಿಮೆಂಟ್ದು ಕಂಪ್ನಿಗಳಿದಾವ ಅಥವಾ ಇಟ್ಟಂಗಿ ಏನಂತೇವೆ ನಾವು ಬ್ಲಾಕ್ಸ್, ಅವ್ರದ್ದು ಬೇಡಿಕೆ ಕಡಿಮೆ ಆಗ್ತೈತಿ. ಮನಿಗೆ ಬಣ್ಣ ಹಚ್ಚಬೇಕಲ್ಲ ರೀ, ನಾನು ಮನಿಗೆ ಬಣ್ಣ ಹಚ್ಚಂಗಿಲ್ಲ ಜನರು, ಯಾಕಂದ್ರೆ ಮನಿನ ಕಟ್ಟಂಗಿಲ್ಲ. ಅದ ಕಾರಣ ಬಣ್ಣದ ಕನ್ಸಪ್ಷನ್ ಕಡಿಮೆ ಆಗ್ತೈತಿ. ಮನಿಗೆ ಪೈಪ್ಲೈನ್ ಮಾಡ್ಬೇಕು, ಅದ್ರದ್ದು ಕನ್ಸಪ್ಷನ್ ಕಡಿಮೆ ಆಗ್ತೈತಿ. ಅದ ಕಾರಣ ಬರೀ ಒಂದು ಮನಿನ ಜನರ ಲೋನ್ ತೊಗೊಂಡು ಕಟ್ಟಲಿಲ್ಲ ಅಂತಂದ್ರೆ ಅವೆಲ್ಲ ಕಂಪ್ನಿಗಳ್ಗೆ ಹೊಡೆತ ಬಿದ್ದಂಗೆ ಆಗ್ತೈತ್ರಿ. ಮತ್ತು ಎರಡನೇದು ಜನರ ಕಾರ್ಗಳನ್ನು ತೊಗೊಳಂಗಿಲ್ಲ. ಅದ ಕಾರಣ ಆಟೋಮೊಬೈಲ್ ಕಂಪ್ನಿಗಳಿಗೆ ಭಾಳ ಲಾಸ್ ಆಗ್ತೈತಿ, ಕಾರ್ ತಯಾರು ಮಾಡೋ ಕಂಪ್ನಿಗಳು ಲಾಸ್ ಆಗ್ತೈತಿ. ಜನರ ಇಂಟ್ರೆಸ್ಟ್ ರೇಟ್ ಹೆಚ್ಚಾಗೈತೆ ಅನ್ನೋ ಕಾರಣದಿಂದ ಬೈಕ್ಗಳನ್ನು ತೊಗೊಳಂಗಿಲ್ಲ. ಅದ ಕಾರಣ ಬೈಕ್ ಕಂಪ್ನಿಗಳಿಗೆ ಲಾಸ್ ಆಗ್ತೈತಿ. ಬೈಕ್ ಕಂಪ್ನಿ, ಕಾರ್ ಕಂಪ್ನಿಗೆ ಲಾಸ್ ಆಗೋ ಅಲ್ದ ಟೈರ್ ಕಂಪ್ನಿಗಳ್ಗೆ, ವೈರಿಂಗ್ ಕಂಪ್ನಿಗಳ್ಗೆ, ಬ್ಯಾಟ್ರಿ ಕಂಪ್ನಿಗಳ್ಗೂ ನಷ್ಟ ಆಗ್ತೈತಿ. ಮತ್ತು ಎಲೆಕ್ಟ್ರಾನಿಕ್ಸ್ ಐಟಮ್ಗಳು, ಈ ಮೊಬೈಲ್ ಆಗಲಿ, TV ಆಗಲಿ ಎಲ್ಲ ಜನರ EMI ಮ್ಯಾಗ ತೊಗೊಂಬರ್ತಾರೆ. ಬಟ್ ದೇಶನ್ಯಾಗ ಇಂಟ್ರೆಸ್ಟ್ ರೇಟ್ ಹೆಚ್ಚಾತಂತಂದ್ರೆ ಯಾರು EMI ಮ್ಯಾಗ ವಸ್ತುಗಳನ್ನು ತೊಗೊಳಂಗಿಲ್ಲ. ಅದ ಕಾರಣ ಇಲೆಕ್ಟ್ರಿಕ್ ಕಂಪ್ನಿಗಳ, ಇವೇನು ಎಲೆಕ್ಟ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪ್ನಿಗಳಿಗೂ ಭಾಳ ದೊಡ್ಡ ನಷ್ಟ ಆಗ್ತೈತಿ. ಅದ ಕಾರಣ ಇಂಟ್ರೆಸ್ಟ್ ರೇಟ್ ಹೆಚ್ಚಾತಂತಂದ್ರೆ ಈ ಥರ ಸ್ಟಾಕ್ ಮಾರ್ಕೆಟಿಗೆ ಡೈರೆಕ್ಟ್ ಪೆಟ್ಟು ಬೀಳ್ತೈತಿ. ಸ್ಟಾಕ್ ಮಾರ್ಕೆಟ್ದಾಗ ಇರೋ ಕಂಪ್ನಿಗಳದ ಅರ್ನಿಂಗ್ಸ್ ಮ್ಯಾಗ ಡೈರೆಕ್ಟ್ ಪೆಟ್ಟು ಬೀಳ್ತೈತೆ ಅಂತ ನಾವು ಅಂತೀವಿ. ಅದ ಕಾರಣ ಯಾವಾಗೂ ಹೈ ಇನ್ಫ್ಲೇಷನ್ ಆತ ಮತ್ತು ದೇಶದೇನು ರಿಸರ್ವ್ ಬ್ಯಾಂಕ್ ಇರ್ತೈತಿ ನಮ್ಮ ದೇಶದ, ಅಥವಾ ಏನು ಸೆಂಟ್ರಲ್ ಬ್ಯಾಂಕ್ ಅಂತೀವಿ, ಅವೇನ್ರಿ ಇಂಟ್ರೆಸ್ಟ್ ರೇಟ್ ಏರಿಸಿದ್ವು ಅಂತಂದ್ರೆ ಮಾರುಕಟ್ಟೆ ಕುಸಿತೈತೆ ಅಂತ ನಮಗೆ ಇದರಲ್ಲೇ ಗೊತ್ತಾಗ್ತೈತಿ. ಮತ್ತೊಂದನ್ನು ನಾವು ಇನ್ನೂ ಡಿಟೇಲ್ದಾಗಿ EMIದೇನು ಐತಿದ ಇಂಟ್ರೆಸ್ಟ್ ರೇಟ್ ಏರಿಸಿರ ಅದರಲ್ಲೇ ಮಾರುಕಟ್ಟೆಗೆ ಮತ್ತೆ ಯಾವ ಥರ ಪೆಟ್ಟು ಬೀಳ್ತೈತೆ ಅಂತ ನಾವು ಇನ್ನೂ ಡಿಟೇಲ್ದಾಗ ನೋಡ್ರೆ ಮತ್ತೊಂದನ್ನು ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ಹೆಚ್ಚು ಹಣದಿಂದ ಏನು ಕಂಪ್ನಿಗಳು ಕೆಲಸ ಮಾಡ್ತಿರ್ತಾವೆ. ಎಕ್ಸಾಂಪಲ್ ಇವು ಪವರ್ ಸೆಕ್ಟರ್ದು ಕಂಪ್ನಿಗಳು ಅಥವಾ ರಿಯಲ್ ಎಸ್ಟೇಟ್ ಕಂಪ್ನಿದು ಸೆಕ್ಟರ್ಗಳು, ಇವಕ್ಕೆಲ್ಲ ಹಣ ಭಾಳ ಬೇಕು ರೀ. ದೊಡ್ಡ ದೊಡ್ಡ ಜಾಗನ ಎಕ್ವೈರ್ ಮಾಡ್ಬೇಕು, ಇವಕ್ಕೆ ಕಂಪ್ನಿಗಳು ರನ್ ಮಾಡೋಕೆ ಹಣ ಕ್ಯಾಶ್ ಭಾಳ ಬೇಕು. ಅದ ಕಾರಣ ಅವ್ರು ಪಾಪ ಸಾಲದ್ಲೇನ ಕಂಪ್ನಿಯನ್ನು ನಡೆಸ್ತಿರ್ತಾರೆ. ಅದ ಕಾರಣ ಅಂಥ ಕಂಪ್ನಿಗಳಿಗೂ ಏನಾಗ್ತೈತೆ ಅಂತಂದ್ರೆ ಪ್ರಾಫಿಟ್ ರೇ ಯಥಾಸ್ಥಿತಿ ಇರ್ತೈತಿ. ಬಟ್ ಇಂಟ್ರೆಸ್ಟ್ ರೇಟ್ ಹೆಚ್ಚಾಗಿದ್ದ ಕಾರಣ ಆ ಪ್ರಾಫಿಟ್ನಿಂದ ಇಂಟ್ರೆಸ್ಟ್ ಹೆಚ್ಚು ತುಂಬಾಕ್ ಹೋಗ್ಬಿಡ್ತೈತಿ. ಅದ ಕಾರಣ ಅಂಥ ಕಂಪ್ನಿಗಳಿಗೂ ಲಾಸ್ ಆಗ್ತೈತಿ. ಮತ್ತು ಒಂದೊಂದು ಕಂಪ್ನಿಗಳು ಸಾಲ ತೊಗೊಂಡು ಲೋನ್ ತೊಗೊಂಡು ಕಂಪ್ನಿಯನ್ನು ಬೆಳೆಸೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಕೆಪೆಕ್ಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅವರು ಸಹ ಏನಂತಾರೆ, ಈಗ ಇಂಟ್ರೆಸ್ಟ್ ರೇಟ್ ಎಲ್ಲ ಭಾಳ ಆಗೈತಪ್ಪ, ಅದ ಕಾರಣ ಈಗ 2-3 ವರ್ಷ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗೋ ತನಕ ಏನೂ ಮಾಡೋದು ಬೇಡ, ಯಥಾಸ್ಥಿತಿ ಕಂಪ್ನಿಯನ್ನು ರನ್ ಮಾಡೋಣ ಅಂತ ಅವರು ಯೋಚನೆ ಮಾಡ್ತಾರೆ. ಅದ ಕಾರಣನೂ ಕಂಪ್ನಿಗಳದ ಅರ್ನಿಂಗ್ಸ್ ಅಲ್ಲೇ ಸ್ಥಿರ ಉಳಿತಾವ. ಆ ಕಾರಣದಿಂದನೂ ಮಾರುಕಟ್ಟೆಗೆ ನೆಗೆಟಿವ್ ಪರಿಣಾಮ ಬೀಳ್ತೈತೆ ಅಂತ ನಾವು ಅನ್ಬೋದು. ಇದು ಒಂದನೇ ಪಾಯಿಂಟ್. ಎರಡನೇದು ಏನಂತಂದ್ರೆ ಮತ್ತು ಮಾರುಕಟ್ಟೆಗೆ ಇಂಟ್ರೆಸ್ಟ್ ರೇಟ್ ಹೈ ಆಗೋದ್ರಿಂದ ಯಾವ ಥರ ಪೆಟ್ಟು ಬೀಳ್ತೈತೆ ಅಂತಂದ್ರೆ ಇನ್ಕ್ರೀಸಿಂಗ್ FD ರೇಟ್ಸ್. ಏನ್ರಿ ಇಂಟ್ರೆಸ್ಟ್ ರೇಟ್ ಹೆಚ್ಚಾತಂತಂದ್ರೆ ಏನಿದು ಫಿಕ್ಸ್ಡ್ ಡಿಪಾಸಿಟ್ ಅಂತೀವಿ, ಅದರದನ್ನು ರಿಟರ್ನ್ಸ್ ಅಥವಾ ಏನಿದು ಸಿಗ್ತಿರ್ತಿರ್ತತ್ರ ರಿಟರ್ನ್ಸ್ ಅದು ಹೆಚ್ಚಾಗ್ತೈತಿ. ಅದ ಕಾರಣ ಜನರು ಏನು ಮಾಡ್ತಾರೆ ಅಂತಂದ್ರೆ ಮಾರುಕಟ್ಟೆದ ಏನು ಹಣವನ್ನು ತಕ್ಕೊಂಡು FDನಾಗ ಅದು ಹೂಡಿಕೆ ಮಾಡ್ತಾರೆ. ಯಾಕಂತಂದ್ರೆ ಅಲ್ಲಿ ರಿಸ್ಕನ್ನು ಇರೋಂಗಿಲ್ಲ ಮತ್ತು ಚಲೋ ಇಂಟ್ರೆಸ್ಟ್ ರೇಟ್ ಐತಿ, ಚಲೋ ಬಡ್ಡಿ ಸಿಗತೈತಿ. ಅದ ಕಾರಣ ಅಲ್ಲಿನ ಹಾಕಿಬಿಡೋಣ ಅಂತ ಎಲ್ಲರೂ ಅಲ್ಲಿ ಹಾಕ್ತಾರೆ ಮಾರುಕಟ್ಟೆದಾಗಿ ನಾನು ತಕೊಂಡ. ಆ ಒಂದು ಕಾರಣದಿಂದನೂ ಮಾರುಕಟ್ಟೆ ಕುಸಿತೈತಿ. ಇದು ನಿಮಗೆ ಗುರ್ತಾಯಿರ್ಬೋದು. ನೋಡ್ರಿ, ಇದೇನು ಹೇಳಿದ್ನಿನ EMI ಹೆಚ್ಚಾತ ಅಥವಾ ಇಂಟ್ರೆಸ್ಟ್ ರೇಟ್ ಹೆಚ್ಚಾತಂತಂದ್ರೆ ಒಂದೊಂದು ಕಂಪ್ನಿಗಳಿಗೆ ಯಾವ ಥರ ನಷ್ಟ ಆಗ್ತೈತೆ ಅಂತ ಹೇಳಿದ್ನಿ. ಬಟ್ ಕೆಲವೊಂದು ಕಂಪ್ನಿಗಳಿಗೆ ಲಾಭನೂ ಆಗ್ತೈತಿ. ಅಥವಾ ಇಂಟ್ರೆಸ್ಟ್ ರೇಟ್ ಹೆಚ್ಚಾಗನೂ ಕೆಲವೊಂದು ಸೆಕ್ಟರ್ದು ಕಂಪ್ನಿಗಳು ಕುಸಿಯಂಗಿಲ್ಲ. ಆ ಕಂಪ್ನಿಗಳು ಯಾವಂತ ಈಗ ತಿಳ್ಕೊಳ್ಳೋಣ. ನಾವು ಸೆಕ್ಟರ್ ಯಾವುದಂತ ತಿಳ್ಕೊಳ್ಳೋದು. ನೋಡ್ರಿ, ಒಂದನೇ ಸೆಕ್ಟರ್ FMCG ಸೆಕ್ಟರ್. FMCG ಸೆಕ್ಟರ್ ಅಂತಂದ್ರೆ ಒಬ್ಬ ವ್ಯಕ್ತಿ ದಿನನಿತ್ಯ ಏನೇನು ಬಳಸ್ತಾನೆ, ತೆಲಿಗೆ ಶಾಂಪು ಆಗಲಿ, ಸೋಪ್ ಆಗಲಿ ಅಥವಾ ಬಿಸ್ಕಿಟ್ ಆಗಲಿ, ಇವಕ್ಕೆಲ್ಲ FMCG ಐಟಮ್ಸ್ ಅಂತೀವಿ. FMCG ಕಂಪ್ನಿಗಳಿಗೆ ಇಂಟ್ರೆಸ್ಟ್ ರೇಟ್ ಹೆಚ್ಚಾಗಲಿ ಅಥವಾ ಇನ್ಫ್ಲೇಷನ್ ಹೆಚ್ಚಾದ್ರೂ ಅವಕ್ಕೇನು ಫರಕ ಬೀಳಂಗಿಲ್ಲ. ಯಾಕಂತಂದ್ರೆ ಈಗ ಒಂದು ಬಿಸ್ಕಿಟ್ ಐತಂತ ತಿಳ್ಕೊರಿ, ಈ ಬಿಸ್ಕಿಟ್ 5 ರೂಪಾಯಿಗೆ ಸಿಗ್ತೈತಿ. ಅದು ತಪ್ಪು 10 ರೂಪಾಯಿ ಆದ್ರೂ ಜನರೇನು 5 ರೂಪಾಯಿ ಇರತ್ತವ ತಿನ್ನೋನ ತಿಂತಾರೆ. ಮತ್ತು ಸಾಬೂನು ರೀ, ಸೋಪ್ ಏನಿರ್ತೈತಿ, ಸೋಪನ್ನು ಜನರು ಹಸ್ಕೋತಿರ್ತಾರೆ, ಅದು 2 ರೂಪಾಯಿ ಹೆಚ್ಚಾಗ್ತೈತಿ ಇನ್ಫ್ಲೇಷನ್ಲಿ. ಆದ್ರೂ ಜನರು ತಲೆ ಕೆಡಿಸ್ಕೊಳಂಗಿಲ್ಲ, 2 ರೂಪಾಯಿ ಹೆಚ್ಚಾಗೈತೆ ಅಥವಾ ಆ ರೇಟನ್ನ ನೋಡಂಗಿಲ್ಲ, ಡೈರೆಕ್ಟ್ ತೊಗೊಂಡು ಹಾಕೊಂಡ್ಬಿಡ್ತಾರೆ ಅವ್ರ ಬಾಸ್ಕೆಟ್ನಾಗ.
ಅದ ಕಾರಣ FMCG ಕಂಪ್ನಿಗಳಿಗೆ ಇತಲೇ ಭಾಳ ನಷ್ಟ ಇಲ್ಲ ಮತ್ತು FMCG ಕಂಪ್ನಿಗಳ ಹೆಚ್ಚು ಸಾಲ ತೊಗೊಂಡು ಕೆಲಸನೂ ಮಾಡೋಂಗಿಲ್ಲ. ಅದ ಕಾರಣ ಇವರು ಇಂಟ್ರೆಸ್ಟನ್ನು ಹೆಚ್ಚು ತುಂಬಬೇಕಂತನೂ ಇಲ್ಲ. ಅದ ಕಾರಣ ಇಂಥ ಸೆಕ್ಟರ್ದು ಕಂಪ್ನಿಗಳಿಗೆ ಲಾಭ ಆಗ್ತೈತಿ. ಫಾರ್ಮಾ ಕಂಪ್ನಿ ಮತ್ತು IT ಕಂಪ್ನಿಗೂ ಡೈರೆಕ್ಟ್ ಲಾಭ ಆಗ್ತೈತೆ ರೀ. ಫಾರ್ಮಾ ಕಂಪ್ನಿಗೆ ಎದಕ್ಕೆ ಆಗ್ತೈತೆ ಅಂತಂದ್ರೆ ಮೇನ್ ಇವು ನಮ್ಮ ದೇಶದ ಏನು ಫಾರ್ಮಾ ಕಂಪ್ನಿ ಇದಾವೆ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಾವ. ಅದೇನು ಎಕ್ಸ್ಪೋರ್ಟ್ದ ಟಾಪಿಕ್ ಐತೆ ಅದನ್ನ ಮುಂದೆ ಕವರ್ ಮಾಡೋಣ. ಬಟ್ ಮೇನ್ ಏನಂತಂದ್ರೆ ಒಬ್ಬ ವ್ಯಕ್ತಿಗೆ ಆರೋಗ್ಯನ ಸರಿ ಇಲ್ಲ, ಅವಾಗ ಆ ವ್ಯಕ್ತಿ ತೊಗೊಳಬೇಕ್ರಿ ಮೆಡಿಸನ್. ಇನ್ಫ್ಲೇಷನ್ಲಿ ಆ ಮೆಡಿಸನ್ ರೇಟ್ ಹೆಚ್ಚಾಗೈತೆ ಅಂತ ಬಿಡಾಕ್ರೆ ಬರೋಂಗಿಲ್ಲ. ಅದೇ ಕಾರಣ ಅವು ಕಂಪ್ನಿಗಳಿಗೂ ಇಂಥ ಪರಿಸ್ಥಿತಿ, ಇಂಥ ಇನ್ಫ್ಲೇಷನ್ ಹೆಚ್ಚಾದಾಗ, ಇಂಟ್ರೆಸ್ಟ್ ರೇಟ್ ಹೆಚ್ಚಾದ ಪರಿಸ್ಥಿತಿನಾಗೂ ತೊಗೋತಾನ ರೀ. ಮತ್ತು IT ಕಂಪ್ನಿಗೆ ಮತ್ತು ಇದೇನು ಫಾರ್ಮಾದ ಎಕ್ಸ್ಪೋರ್ಟ್ ಅನ್ನಿ ಅದ್ರ ಬಗ್ಗೆ ಈಗ ಬರೋಣ ಅಂದ್ರೆ ನಿಮಗೆ ಇನ್ನೂ ಡೀಟೇಲಾಗಿ ಗೊತ್ತಾಗ್ತೈತಿ. ನೋಡ್ರಿ, ಇನ್ಫ್ಲೇಷನ್ ಹೆಚ್ಚಾತಂತಂದ್ರೆ ದೇಶದ ಕರೆನ್ಸಿದ ವ್ಯಾಲ್ಯೂನು ಕಡಿಮೆ ಆಗ್ತೈತಿ. ಇದು ನಿಮಗೆ ಗುರ್ತಿರ್ಬೇಕಾ. ಯಾಕೆ ಕಡಿಮೆ ಆಗ್ತೈತಿ? ಯಾಕಂತಂದ್ರೆ ಇದೇನು ಒಂದು ಬಾಟಲ್ ಈಗ ನಾ 200 ರೂಪಾಯಿಗೆ ತಂದೀನಿ, ಮುಂದಿನ ವರ್ಷ ಇದೇ ಬಾಟಲ್ದ ಪ್ರೈಸ್ 206 ರೂಪಾಯಿ ಆಗಿರ್ತೈತಿ ಅಂತಂದ್ರೆ ರೂಪೀಸ್ 6 ರೂಪಾಯಿ ತಂದ ವ್ಯಾಲ್ಯೂವನ್ನು ಕಳ್ಕೊಂತಂತ ನಮಗೆ ಈ ಒಂದು ಕೇಸ್ನಾಗ ಗುರ್ತಾತ. ಅದ ಕಾರಣ ಇನ್ಫ್ಲೇಷನ್ ಹೆಚ್ಚಾದ್ರೆ ರೂಪೀಸನ್ನು ಕುಸಿತೈತಿ. ಅದ ಕಾರಣ ನೋಡ್ರಿ, ಇಲ್ಲಿ ರೂಪೀಸ್ ಮತ್ತು ಡಾಲರ್ ನಾವು ನೋಡ್ಬೋದು ನೀವು 6 ತಿಂಗಳ ಹಿಂದನ 6 ಮಂತ್ಸ್ ಅಗೋನ $1 = 90 ರೂಪೀಸ್ ಇತ್ತು. ಈಗ $1 = 95 ರೂಪೀಸ್ ಆಗೈತಿ. 5 ರೂಪಾಯಿ ಏರಿತ್ರಿ. ಅದ ಕಾರಣ ಇದರಿಂದನ ರೂಪೀಸ ವೀಕ್ ಆಗೋದ್ರಿಂದ ಡಾಲರ್ ಸ್ಟ್ರಾಂಗ್ ಆಗೋದ್ರಿಂದ ಎಕ್ಸ್ಪೋರ್ಟ್ ರಿಲೇಟೆಡ್ ಸೆಕ್ಟರ್ಗೆ ಭಾಳ ಲಾಭ ಆಗ್ತೈತಿ. ನಮ್ದೇನು ಫಾರ್ಮಾ ಕಂಪ್ನಿಗಳು ಇದಾವೆ ಭಾರತದ್ದು, ಅವು ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಾವ. ಅದ ಕಾರಣ ಈ ಥರ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿಂದ ಡಾಲರ್ ಭಾರತಕ್ಕೆ ತಂದು ಅಂತಂದ್ರೆ ಅವ್ರದ್ದು ಅರ್ನಿಂಗ್ಸ್ ತಾನೇ ಹೆಚ್ಚಾಗ್ಬಿಡ್ತೈತಿ. ಯಾಕಂತಂದ್ರೆ ರೂಪೀಸ್ ಹತ್ರದ ವ್ಯಾಲ್ಯೂವನ್ನು ಡೆಪ್ರಿಸಿಯೇಟ್ ಮಾಡಿರ್ತೈತಿ, ಡಾಲರ್ ಹತ್ರದ ವ್ಯಾಲ್ಯೂವನ್ನು ಏರ್ಸ್ಕೊಂಡಿರ್ತೈತಿ ಭಾರತದಾಗ. ಆ ಒಂದು ಕಾರಣದಿಂದನೂ IT-ಗಾಗಲಿ ಫಾರ್ಮಾಗಾಗಲಿ ಭಾಳ ಲಾಭ ಆಗ್ತೈತಿ. ಇದು ನಿಮಗೆ ಗುರ್ತಾಗಿರ್ಬೋದು. ಮೇನ್ ಏನಂತಂದ್ರೆ ನಮ್ಮ IT ಕಂಪ್ನಿಗಳು ಅಥವಾ ಫಾರ್ಮಾ ಕಂಪ್ನಿಗಳು ಹೆಚ್ಚು ವಿದೇಶನಾಗನ ಬಿಸ್ನೆಸ್ ಇದ್ದಾವೆ. ಅಲ್ಲಿಂದ ಹಣವನ್ನು ಭಾರತನಾಗ ತಂದ್ರೆ ಅವ್ರದ್ದು ಹೆಚ್ಚು ಹಣ ಆಗ್ತೈತಿ. ಯಾಕಂತಂದ್ರೆ ಇನ್ಫ್ಲೇಷನ್ಲೇ ಭಾರತದ ರೂಪೀಸ್ ಕುಸಿತೈತೆ ಅದ್ರ ವ್ಯಾಲ್ಯೂ, ಅದರಿಂದ ಡಾಲರ್ ಸ್ಟ್ರಾಂಗ್ ಆಗ್ತೈತಿ. ಇದು ನಿಮಗೆ ಗುರ್ತಾಗಿರ್ಬೋದು ಅಂತ ನನಗನ್ನಿಸ್ತೈತಿ. ಆದ ಕಾರಣ ಅವ್ರದ್ದು ಅರ್ನಿಂಗ್ಸ್ ಹೆಚ್ಚಾಗ್ತೈತಿ. ಅದ ಕಾರಣನೂ ಇಂಥ ಇನ್ಫ್ಲೇಷನ್ ಹೆಚ್ಚಾದಾಗ, ಇಂಟ್ರೆಸ್ಟ್ ರೇಟ್ ಹೆಚ್ಚಾದಾಗ ಇಂಥ ಕಂಪ್ನಿಗಳ್ಗೆ ಹೆಚ್ಚು ನಷ್ಟ ಆಗಿಲ್ಲ ಅಂತ ನಾವು ಅನ್ಬೋದು. ಇದ್ರ ಬಗ್ಗೆನೂ ನಿಮಗೆ ಗುರ್ತಾಗಿರ್ಬೋದು ಅಂತ ನನಗನ್ನಿಸ್ತೈತಿ. ಮತ್ತೊಂದು ಏನಂತಂದ್ರೆ ಈಗ ಗೋಲ್ಡ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡ್ರಿ, ಯಾವಾಗನೂ ಡಾಲರ್ ಸ್ಟ್ರಾಂಗ್ ಆತಂತಂದ್ರೆ US ಡಾಲರ್ ಸ್ಟ್ರಾಂಗ್ ಆತಂತಂದ್ರೆ ಗೋಲ್ಡ್ದ ಬೆಲೆ ಕುಸಿತೈತಿ. ಗ್ಲೋಬಲ್ ಮಾರ್ಕೆಟ್ದಾಗ ಕುಸಿತೈತಿ. ಅದ ಖರೆ ಭಾರತದ ಮಾರುಕಟ್ಟೆನಾಗ ಗೋಲ್ಡ್ ಏರ್ತೈತಿ. ಯಾಕಂತಂದ್ರೆ ಭಾರತದಾಗ ಇನ್ಫ್ಲೇಷನ್ ಇರೋದ್ರಿಂದ ಅಥವಾ ಭಾರತದಾಗ ರೂಪೀಸ್ ವೀಕ್ ಆಗೋದ್ರಿಂದನೂ ಅಂತ ನಾವು ಅನ್ಬೋದು. ಇದೆಲ್ಲ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ್ರಿ. ಸಾಮಾನ್ಯವಾಗಿ ನಾವು ತಿಳ್ಕೊಬೇಕಂತಂದ್ರೆ ನೋಡ್ರಿ, ಒಂದು ವರ್ಷನಾಗ ಗೋಲ್ಡ್ ಗ್ಲೋಬಲ್ ಮಾರ್ಕೆಟ್ದಾಗ ಡಾಲರ್ ಟರ್ಮ್ಸ್ನಾಗ ನಾವು ನೋಡ್ರೆ 9% ಏರಿತ್ತಂತಂದ್ರೆ ರೂಪೀಸ್ ಅಂದಾಗ ನಾವು ನೋಡ್ರೆ ಭಾರತದ ರೂಪೀಸ್ನಾಗ ನಾವು ನೋಡ್ರೆ 12% ಇರ್ತೈತಿ. ಕರೆ ಅಂದರೆ ಗೋಲ್ಡ್ 9% ಏರಿರ್ತೈತಿ. ಬಟ್ ಭಾರತದಾಗ ಯಾಕೆ ಅಡಿಷ್ನಲ್ 12% ಯಾಕೆ ಇರಿತ್ತ, ಯಾಕೆ 3% ಎಕ್ಸ್ಟ್ರಾ ಭಾರತದಾಗ ಇರಿತ್ತಂತಂದ್ರೆ ಯಾಕಂತಂದ್ರೆ ಭಾರತದ ರೂಪೀಸ್ ಡಾಲರ್ ವಿರುದ್ಧ ಅದರದ ಮೌಲ್ಯವನ್ನು ಕಳ್ಕೊಂತ. ಅದ ಕಾರಣನೂ ಇನ್ಫ್ಲೇಷನ್ ಹೆಚ್ಚಾತಂತಂದ್ರೆ ಭಾರತದ ರೂಪೀಸ್ ಕುಸಿತೈತಿ. ಭಾರತದ ರೂಪೀಸ್ ಕುಸಿತಂತಂದ್ರೂ ಗೋಲ್ಡ್ದ ಬೆಲೆ ಇರ್ತೈತೆ ಅಂತ ನಾವು ಅನ್ಬೋದು. ಇದೆಲ್ಲ ಹೆಚ್ಚು ತಲೆ ಕೆಡಿಸ್ಕೋಬೇಡ್ರಿ. ಮೇನ್ ಏನಂತಂದ್ರೆ ಇನ್ಫ್ಲೇಷನ್ ಆಗಲಿ ಇಂಟ್ರೆಸ್ಟ್ ರೇಟ್ ಆಗಲಿ ಹಾಯ್ ಆತಂತಂದ್ರೆ ಮಾರುಕಟ್ಟೆಗೆ ನೆಗೆಟಿವ್ ಅಂತ ನಾವು ಅನ್ಬೋದ. ಮತ್ತು ಯಾವಾಗ ಇನ್ಫ್ಲೇಷನ್ ಕಂಟ್ರೋಲ್ನಾಗ ಇರ್ತೈತಿ ಅವಾಗ ಇಂಟ್ರೆಸ್ಟ್ ರೇಟ್ ತಾನ ಕಡಿಮೆ ಹಾಕೊಂಡು ಬರ್ತಾವ, ಅದು ಪಾಸಿಟಿವ್ ಅನ್ಬೋದ. ಅದಕ್ಕೆ ನಾವು ಬುಲ್ ರನ್ನಾಗ ಮಾರ್ಕೆಟ್ ಐತಂತ ನಾವು ಅನ್ಬೋದ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಾ ಇರ್ಬೋದು. ಮೇನ್ ಓವರ್ ಆಲ್ ಇದೇ ಐತಿ ಇವತ್ತಿನ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಇನ್ಫ್ಲೇಷನ್ ಬಗ್ಗೆ ತಿಳಿಸೀನಿ, ಇಂಟ್ರೆಸ್ಟ್ ರೇಟ್ ಬಗ್ಗೆ ತಿಳಿಸೀನಿ. ಇಂಟ್ರೆಸ್ಟ್ ರೇಟ್ ಯಾವಾಗ ಇರ್ತೈತಿ ರೀ, ಇನ್ಫ್ಲೇಷನ್ ಹೆಚ್ಚಾದ್ರೆ ಇಂಟ್ರೆಸ್ಟ್ ರೇಟ್ ಇರ್ತೈತಿ. ಇನ್ಫ್ಲೇಷನ್ ಯಾವಾಗ ಕಡಿಮೆ ಆಗ್ತೈತಿ ಅವಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತೈತಿ. ಓವರ್ ಆಲ್ ಇದೇ ಐತಿ ಇವತ್ತಿನ ಈ ವಿಡಿಯೋ ಚಲೋ ಇಷ್ಟ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ನೋಡೋದಿದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಮತ್ತೊಂದು ಇದೇ ಥರ ವಿಡಿಯೋನಾಗ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.